ನಮಸ್ಕಾರ. ಹೂಡಿಕೆಹಳ್ಳಿ ಚಾನೆಲ್ಗೆ ಸ್ವಾಗತ. ಇಂದಿನ ಪ್ರಮುಖ ಆರ್ಥಿಕ ಮತ್ತು ಷೇರುಪೇಟೆ ಸುದ್ದಿಗಳೊಂದಿಗೆ ನಾನು ಅಶ್ವಿನಿ ನಿಮ್ಮ ಜೊತೆ ಇದ್ದೇನೆ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಮೊದಲಿಗೆ ಔಷಧ ವಲಯದ ಪ್ರಮುಖ ಕಂಪನಿ ಡಾಕ್ಟರ್ ರೆಡ್ಡೀಸ್ ಲ್ಯಾಬೋರೇಟರೀಸ್ ಬಗ್ಗೆ. ಜಾಗತಿಕ ಹಣಕಾಸು ಸಂಸ್ಥೆ ನೊಮುರಾ ಡಾಕ್ಟರ್ ರೆಡ್ಡೀಸ್ ಲ್ಯಾಬೋರೇಟರೀಸ್ ಷೇರುಗಳಿಗೆ ಖರೀದಿ ರೇಟಿಂಗ್ ಅನ್ನು ಮುಂದುವರಿಸಿದೆ. ದೀರ್ಘಾವಧಿಯ ಬೆಳವಣಿಗೆಯ ಸಾಧ್ಯತೆಗಳನ್ನು ಪರಿಗಣಿಸಿ ಪ್ರತಿ ಷೇರಿಗೆ ₹1,575 ಗುರಿ ಬೆಲೆಯನ್ನು ನಿಗದಿಪಡಿಸಿದೆ. ಪ್ರಸ್ತುತ ಡಿಆರ್ ರೆಡ್ಡಿ ಷೇರುಗಳು %1.2 ಏರಿಕೆ ಕಂಡಿವೆ. ಬ್ಯಾಂಕಿಂಗ್ ವಲಯದಲ್ಲಿ ಕೆನರಾ ಬ್ಯಾಂಕ್ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಸಿದ್ಧವಾಗಿದೆ. ಪ್ರಸ್ತುತ ಹಣಕಾಸು ವರ್ಷಕ್ಕೆ ಹಣ ಸಂಗ್ರಹಿಸುವ ಯೋಜನೆಯನ್ನು ಪರಿಗಣಿಸಲು ಮತ್ತು ಅನುಮೋದಿಸಲು ಬ್ಯಾಂಕಿನ ಮಂಡಳಿ ಸಭೆ ಸೇರಲಿದೆ. ಪ್ರಸ್ತುತ ಸಿಎಎನ್ಬಿಕೆ ಷೇರುಗಳು %0.16 ಇಳಿಕೆಗಂಡಿವೆ. ಅದಾನಿ ಸಮೂಹದ ಪ್ರಮುಖ ಕಂಪನಿ ಅದಾನಿ ಎಂಟರ್ಪ್ರೈಸಸ್ 2025ರ ಹಣಕಾಸು ವರ್ಷಕ್ಕೆ ಅಂತಿಮ ಲಾಭಾಂಶವನ್ನು ಘೋಷಿಸಿದೆ. ಪ್ರತಿ ಷೇರಿಗೆ ₹1.3 ಲಾಭಾಂಶವನ್ನು ಘೋಷಿಸಲಾಗಿದ್ದು, ಜೂನ್ 13ನ್ನು ದಾಖಲೆ ದಿನಾಂಕವಾಗಿ ನಿಗದಿಪಡಿಸಲಾಗಿದೆ. ಎಡಿಎನ್ಐಎನ್ಟಿ ಷೇರುಗಳು %0.33 ಕುಸಿತ ಕಂಡಿವೆ. ಇನ್ನು ಮ್ಯಾಕ್ಸ್ ಹೆಲ್ತ್ಕೇರ್ ಷೇರುಗಳ ಬಗ್ಗೆ ನೋಡುವುದಾದರೆ ಇದು %2.27 ಏರಿಕೆ ಕಂಡಿದೆ. ಜೆಫರೀಸ್ ಹಣಕಾಸು ಸಂಸ್ಥೆ ಮ್ಯಾಕ್ಸ್ ಹೆಲ್ತ್ಕೇರ್ ಷೇರುಗಳಿಗೆ ಖರೀದಿ ರೇಟಿಂಗ್ ಅನ್ನು ಮುಂದುವರಿಸಿದೆ. ಕಂಪನಿಯು ತನ್ನ ಹಾಸಿಗೆ ಸಾಮರ್ಥ್ಯವನ್ನು %75 ವಿಸ್ತರಿಸುತ್ತಿದ್ದು, ಇದು ಪ್ರಮುಖ ಬೆಳವಣಿಗೆಯ ಚಾಲಕ ಎಂದು ಜೆಫರೀಸ್ ಉಲ್ಲೇಖಿಸಿದೆ. ಪ್ರತಿ ಷೇರಿಗೆ ₹1,400 ಗುರಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಭಾರೀ ವಾಣಿಜ್ಯ ವಾಹನಗಳ ವಲಯದಲ್ಲಿ ಅಶೋಕ್ ಲೇಲ್ಯಾಂಡ್ ಬಗ್ಗೆ ಒಂದು ಸುದ್ದಿಯಿದೆ. ಎಚ್ಎಸ್ಪಿಇ ಸಂಸ್ಥೆ ಎಂಎಚ್ಸಿವಿ ಮಧ್ಯಮ ಮತ್ತು ಭಾರೀ ವಾಣಿಜ್ಯ ವಾಹನ ವಿಭಾಗದ ಮಾರಾಟದ ಮೇಲೆ ಸಂಭಾವ್ಯ ರಚನಾತ್ಮಕ ಸವಾಲುಗಳನ್ನು ಎತ್ತಿ ತೋರಿಸಿದೆ. ಆದರೂ ಅಶೋಕ್ ಲೇಲ್ಯಾಂಡ್ ಷೇರುಗಳಿಗೆ ಹೋಲ್ಡ್ ರೇಟಿಂಗ್ ಅನ್ನು ಮುಂದುವರಿಸಿದೆ ಮತ್ತು ಪ್ರತಿ ಷೇರಿಗೆ ₹250 ಗುರಿ ಬೆಲೆಯನ್ನು ನಿಗದಿಪಡಿಸಿದೆ. ಪ್ರಸ್ತುತ ಎಎಸ್ಎಚ್ಒ ಕೆಎಲ್ವೈ ಷೇರುಗಳು %0.98 ಕುಸಿತ ಕಂಡಿವೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಏಷ್ಯನ್ ಪೇಂಟ್ಸ್ ಬ್ಲಾಕ್ ಡೀಲ್. ಬೃಹತ್ ಡೀಲ್ಗಳ ವಿಭಾಗದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಏಷ್ಯನ್ ಪೇಂಟ್ಸ್ನಲ್ಲಿ ತನ್ನ 3.6% ಪಾಲನ್ನು ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡುವ ಸಾಧ್ಯತೆಯಿದೆ ಎಂದು ವರದಿಯಾಗಿದೆ. ಈ ಒಪ್ಪಂದದ ಮೌಲ್ಯ ₹7,000 ಕೋಟಿ ಹೆಚ್ಚಿರಬಹುದು. ರಿಲಯನ್ಸ್ ಷೇರುಗಳು %0.03 ಸಣ್ಣ ಏರಿಕೆ ಕಂಡಿವೆ. ಏಷ್ಯನ್ ಪೇಂಟ್ಸ್ನಲ್ಲಿ ₹7,704 ಕೋಟಿ ಮೌಲ್ಯದ ಬ್ಲಾಕ್ ಡೀಲ್ ನಡೆದಿದೆ. ಇದು ಕಂಪನಿಯ 3.5 ಕೋಟಿ ಷೇರುಗಳನ್ನು ಅಂದರೆ %3.6 ಈಕ್ವಿಟಿಯನ್ನು ಒಳಗೊಂಡಿದೆ. ಏಷ್ಯನ್ ಪೇಂಟ್ ಷೇರುಗಳು %2.20 ಏರಿಕೆಗಂಡಿವೆ. ಹಾಸ್ಪಿಟಾಲಿಟಿ ವಲಯದಿಂದ ಲೆಮನ್ ಟ್ರೀ ಹೋಟೆಲ್ಸ್ ತನ್ನ ವಿಸ್ತರಣಾ ಯೋಜನೆಯ ಭಾಗವಾಗಿ ಹೊಸ ಆಸ್ತಿಗಾಗಿ ಪರವಾನಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮಧ್ಯಪ್ರದೇಶದ ಮಹೋದಲ್ಲಿ 72 ಕೊಠಡಿಗಳನ್ನು ಹೊಂದಿರುವ ಹೊಸ ಹೋಟೆಲ್ ಅನ್ನು ಇದು ಒಳಗೊಂಡಿದೆ. ಇದು ಅವರ ಹೆಜ್ಜೆಗುರುತನ್ನು ವಿಸ್ತರಿಸುತ್ತಿದೆ. ಎಲ್ಇಎಂಒಎನ್ಟಿ ಷೇರುಗಳು %0.37 ಇಳಿಕೆ ಕಂಡಿವೆ. ತೈಲ ವಲಯದಲ್ಲಿ ಆಯಿಲ್ ಇಂಡಿಯಾ ಷೇರುಗಳು ಗಣನೀಯ ಏರಿಕೆ ಕಂಡಿವೆ. ಅಮೆರಿಕ-ಇರಾನ್ ಉದ್ವಿಗ್ನತೆ ಹೆಚ್ಚಾದ ಕಾರಣ ಜಾಗತಿಕ ಕಚ್ಚಾ ತೈಲ ಬೆಲೆಗಳಲ್ಲಿ ತೀವ್ರ ಏರಿಕೆಯಾಗಿದೆ. ಇದರ ಪರಿಣಾಮವಾಗಿ ಆಯಿಲ್ ಇಂಡಿಯಾ ಷೇರುಗಳು %4ಕ್ಕಿಂತ ಹೆಚ್ಚು ಏರಿಕೆ ಕಂಡಿವೆ. ಪ್ರಸ್ತುತ ಒವೈಎಲ್ ಷೇರುಗಳು %3.21 ಏರಿಕೆ ಕಂಡಿವೆ. ಇದಿಷ್ಟು ಇಂದಿನ ಪ್ರಮುಖ ಆರ್ಥಿಕ ಸುದ್ದಿಗಳು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಹೂಡಿಕೆಹಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.